ನಮಸ್ಕಾರ ಪ್ರೀತಿಯ ಸ್ನೇಹಿತರೆ, ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾವು ಈಗಾಗಲೇ ಬಿಗ್ ಬಾಸ್ ಸೀಸನ್ 11ರ ಕೊನೆಯ ಸಂಚಿಕೆಗೆ ಬಂದು ನಿಂತಿದ್ದೇವೆ. ಇನ್ನು ಕೇವಲ ಒಂದೇ ವಾರದಲ್ಲಿ ಬಿಗ್ ಬಾಸ್ ಸೀಸನ್ 11 ಮುಗಿದು ಹೋಗುತ್ತದೆ. ಅದೇ ರೀತಿ ಕಿಚ್ಚನ ಸುದೀಪ್ ಅವರ ಕೊನೆಯ ನಿರೂಪಣೆಯ ಕಾರ್ಯಕ್ರಮ ಇದಾಗಿದ್ದು ತುಂಬ ಸ್ಪೆಷಲ್ ಈ ಬಿಗ್ ಬಾಸ್ ಅಂತ ಹೇಳಬಹುದು. ಅದೇ ರೀತಿ ನಾವು ಬಿಗ್ ಬಾಸ್ ಮನೆಯಲ್ಲಿ ಎಷ್ಟೋ ಪ್ರೇಮ ಕಥೆಗಳನ್ನು ಕೇಳಿದ್ದೇವೆ. ಪ್ರತಿಯೊಂದು ಸೀಸನ್ನಲ್ಲೂ ಕೂಡ 1 ಅಥವಾ 2 ಜೋಡಿ ಪ್ರೀತಿಯಲ್ಲಿ ಬಿದ್ದು ಜೊತೆಯಾಗಿ ಬಿಗ್ ಬಾಸ್ ಮುಗಿಯವರೆಗೂ ಕೂಡ ಇದ್ದಾರೆ. ಅದರ ಜೊತೆಗೆ ಹೊರಗಡೆ ಹೋಗಿ ಮದುವೆ ಆಗಿದ್ದು ಕೂಡ ಇದೆ. ಅದೇ ರೀತಿ ಮದುವೆ ಆಗುವುದಾಗಿಯೂ ಕೂಡ ಇದೆ. ಅದೇ ರೀತಿ ಈ ಬಾರಿಯ ಬಿಗ್ ಬಾಸಲ್ಲಿ ನಾವು ಪ್ರೇಮವನ್ನು ನೋಡುವ ಜೋಡಿ ಆದರೆ ಅದು ತ್ರಿವಿಕ್ರಮ್ ಮತ್ತು ಭವ್ಯ. ನಾವು ಬಂದಾಗಲಿಂದಲೂ ಕೂಡ ಅವರಿಬ್ಬರು ಜೊತೆಯಲ್ಲೇ ಇದ್ದಾರೆ. ಟಾಸ್ಕ್ ಅಂತ ಆಗಿರಬಹುದು, ಬೇರೆ ಎಲ್ಲ ವಿಷಯದಲ್ಲೂ ಕೂಡ ಒಬ್ಬರಿಗೊಬ್ಬರು ತಮ್ಮನ್ನು ಸಪೋರ್ಟ್ ಮಾಡಿಕೊಂಡು ಕೊನೆಯ ವಾರದ ತನಕ ಬಂದು ನಿಂತಿದ್ದಾರೆ. ಅದರ ಜೊತೆಗೆ ನಾವು ಈ ಬಿಗ್ ಬಾಸ್ ಮನೆಯಲ್ಲಿ ಟ್ರಯಾಂಗಲ್ ಲವ್ ಸ್ಟೋರಿಯನ್ನು ಕೂಡ ನೋಡಬಹುದು. ಅದು ಮೋಕ್ಷಿತಾ, ಭವ್ಯಗೌಡ ಹಾಗೂ ತ್ರಿವಿಕ್ರಮ್. ನಾವು ಟ್ರಯಾಂಗಲ್ ಲವ್ ಸ್ಟೋರಿ ಹೋಗೋ ಬದಲು ಈಗಾಗಲೇ ಈ ಭವ್ಯ ಮತ್ತು ತ್ರಿವಿಕ್ರಮ್ ಅವರ ಲವ್ ಸ್ಟೋರಿಗೆ ಒಂದು ಕ್ಲಾರಿಟಿ ಸಿಕ್ಕಿದೆ. ಬಿಗ್ ಬಾಸ್ ಈಗಾಗಲೇ ಇವರಿಬ್ಬರಿಗೆ ಸಂಬಂಧಪಟ್ಟಂಥ ಒಂದು ಪ್ರೊಮೋವನ್ನು ಕೂಡ ಈಗಾಗಲೇ ಅಪ್ಡೇಟ್ ಮಾಡಿದ್ದಾರೆ. ಅದರಲ್ಲಿ ತ್ರಿವಿಕ್ರಮ್ ಅವರು ಭವ್ಯಗೌಡ ಅವರಿಗೆ ಪ್ರಪೋಸ್ ಮಾಡುವ ವಿಡಿಯೋವನ್ನು ಕೂಡ ಹಾಕಿದ್ದಾರೆ. ಐ ಲವ್ ಯು ಎಂದು ತ್ರಿವಿಕ್ರಮ್ ಅವರು ಭವ್ಯಗೌಡಗೆ ಪ್ರಪೋಸ್ ಮಾಡಿದ್ದು ತುಂಬ ವೈರಲ್ ಆಗಿದೆ. ಆದರೆ ಈ ವಿಷಯ ಮನೆ ಯಾರಿಗೂ ಕೂಡ ತಿಳಿದಿರಲಿಲ್ಲ. ಆದರೆ ಕೊನೆಯ ವಾರ ಮನೆಯಿಂದ ಹೊರಗೋದಂತಹ ಸ್ಪರ್ಧಿಗಳು ಮನೆಯೊಳಗೆ ಬಂದು ಅವರು ಭವ್ಯಗೌಡಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದು ಯಾರು ಎಂದರೆ ಗೋಲ್ಡ್ ಸುರೇಶ್ ಅವರು. ಗೋಲ್ಡ್ ಸುರೇಶ್ ಮನೆಗೆ ಬಂದ ತಕ್ಷಣ ಭವ್ಯಗೌಡ ಹತ್ತಿರ ಬಂದು ಒಪ್ಪಿಕೊಂಡಿಯಾ ನೀನು ತ್ರಿವಿಕ್ರಮ್ ಪ್ರಪೋಸ್ ಮಾಡಿದ್ದನ್ನ ಎಂದು ಕೇಳಿದ್ದಾರೆ. ಅಲ್ಲೇ ಇದ್ದ ತ್ರಿವಿಕ್ರಮ್ ಕೂಡ ಹೌದು ನಾನು ಪ್ರಪೋಸನ್ನು ಮಾಡಿದ್ದೀನಿ ಎಂದು ಒಪ್ಪಿಕೊಂಡಿದ್ದಾರೆ. ಆದರೆ ಭವ್ಯಗೌಡ ಇದರ ಬಗ್ಗೆ ಯಾವುದೇ ಸುಳಿವನ್ನು ಕೊಟ್ಟಿಲ್ಲ. ಅಲ್ಲೇ ಇದ್ದಂತಹ ಗೌತಮಿ ಮತ್ತು ಹನುಮಂತು ಅವರಿಗೂ ಕೂಡ ಈ ವಿಷಯ ತಿಳಿದಿದೆ. ಆದರೆ ಮನೆಯಲ್ಲಿ ಉಳಿದಂತಹ ಮಂಜು, ರಜತ್ ಹಾಗೂ ಮೋಕ್ಷಿತಾಗೆ ಈ ವಿಷಯವನ್ನು ಸುದೀಪ್ ಅವರು ಸಂಡೇ ಎಪಿಸೋಡ್ನಲ್ಲಿ ಆ ವಿಡಿಯೋವನ್ನು ಪ್ಲೇ ಮಾಡಿ ತಿಳಿಸಿಕೊಟ್ಟಿದ್ದಾರೆ. ಅದೇ ಒಂದು ರಾತ್ರಿ ತ್ರಿವಿಕ್ರಮ್ ಹಾಗೂ ಭವ್ಯಗೌಡ ಕುಳಿತುಕೊಂಡು 2 ವಾರ ನೀನು ಕಾಯಿ, ಅದನಂತರ ನಾನು ಉತ್ತರವನ್ನು ಕೊಡುತ್ತೀನಿ ಎಂದು ಭವ್ಯಗೌಡ ಅವರು ತ್ರಿವಿಕ್ರಮಿಗೆ ತಿಳಿಸಿದ್ದಾರೆ. ಅದೇ ರೀತಿ ಹೊರಗೋದ ನಂತರ ನಾವು ಡೇಟನ್ನು ಫಿಕ್ಸ್ ಮಾಡಿಕೊಳ್ಳೋಣ ಎಂದು ಕೂಡ ಅವರಿಬ್ಬರು ಮಾತನಾಡಿಕೊಂಡಿದ್ದಾರೆ. ಈ ವಿಷಯದ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆಯಾಗಿದ್ದು ಸುದೀಪ್ ಅವರು ಭಾನುವಾರದ ಸಂಚಿಕೆಯಲ್ಲಿ ಸುಮಾರು ಎಲ್ಲ ಸಮಯವನ್ನು ಈ ವಿಷಯದ ಬಗ್ಗೆ ತ್ರಿವಿಕ್ರಮ್ ಭವ್ಯಗೌಡರ ಬಗ್ಗೆನೇ ತಿಳಿದುಕೊಂಡಿದ್ದಾರೆ. ಈ ವಿಷಯದ ಬಗ್ಗೆ ಎಲ್ಲರೂ ಕೂಡ ಆಹಾಪೋಹಗಳನ್ನು ಮೀರಿ ಈಗ ಪ್ರಪೋಸ್ ಹಂತಕ್ಕೆ ಬಂದಿದ್ದು ಮನೆಯಿಂದ ಹೊರ ನಂತರ ಏನಾಗಬಹುದು ಎಂದು ಕಾಯಬೇಕಾಗಿದೆ. ಅದೇ ರೀತಿ ಧನ್ರಾಜ್ ಅವರು ಯಾವಾಗಲೂ ತನ್ನ ತಂಗಿ ಜಿಂಕೆ ಎಂದು ಭವ್ಯಗೌಡ ಅವರಿಗೆ ಕರೆಯುತ್ತಿದ್ದರು. ಆದರೆ ಈ ಬಾರಿ ಅವರು ಬಾವ ಜಿಂಕೆ ಎಂದು ತ್ರಿವಿಕ್ರಮ್ ಅವರಿಗೆ ಧನ್ರಾಜ್ ಅವರು ಕಾಲನ್ನು ಹಿಡಿದಿದ್ದಾರೆ. ನಿಮಗೇನಾದರೂ ಈ ತ್ರಿವಿಯ ಜೋಡಿ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.